ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಹರೀಶ್ ಅಂತೇಳಿ. ನಾನು ಪ್ರೆಸೆಂಟ್ಲಿ ಒಬ್ಬ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸ್ಪೋಕನ್ ಇಂಗ್ಲೀಷ್ ಎಲ್ಲ ಟೀಚ್ ಮಾಡಿದ್ದೆ ಮುಂಚೆ ಎಲ್ಲ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಸ್ಪೋಕನ್ ಇಂಗ್ಲೀಷನ್ನು ಟೀಚ್ ಮಾಡೋಣ ಇದರಲ್ಲಿ ಮೂಲಕ ಅಂತೇಳಿ. ನಾನು ಮುಂಚೆ ಎಲ್ಲ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದು UK ಕಾಲ್ ಸೆಂಟ್ರಲ್ಲಿ, ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟಿಷ್ ಕಾಲ್ ಸೆಂಟ್ರಲ್ಲಿ ನಾನು ವರ್ಕ್ ಮಾಡಿದೆ ಸುಮಾರು ವರ್ಷ. ವರ್ಕ್ ಮಾಡಿಬಿಟ್ಟು ಆಮೇಲೆ ಸ್ಕೂಲ್ಸಲ್ಲಿ ವರ್ಕ್ ಮಾಡಿದೆ, ಕಾಲೇಜಸಲ್ಲಿ ವರ್ಕ್ ಮಾಡಿದೆ. ಇವಾಗ ಒಂದು ಡಿಗ್ರಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜು, ಒಂದು ಲಾ ಕಾಲೇಜು, ಮತ್ತೊಂದು PUC ಕಾಲೇಜಲ್ಲಿ 3 ಕಡೆ ವರ್ಕ್ ಮಾಡ್ತೀನಿ. ನಾನೊಬ್ಬ ವಿಸಿಟಿಂಗ್ ಲೆಕ್ಚರರ್ ಅಥವಾ ಗೆಸ್ಟ್ ಲೆಕ್ಚರರ್. ಮತ್ತು ನಮ್ಮ ಊರಲ್ಲಿ ದಾವಣಗೆರೆಯಲ್ಲಿ ಸುಮಾರು ದೊಡ್ಡ ದೊಡ್ಡ ಸ್ಪೋಕನ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಪೋಕನ್ ಇಂಗ್ಲೀಷ್ ಕಲಿಯೋದು, ಅದನ್ನು ಅವರಿಗೆ ನಾನು ಪಾಠವನ್ನು ಮಾಡೋಣ, ಅವರಿಗೆ ಇದನ್ನು ತಿಳಿಸೋಣ ಅಂಥೇಳಿ ನಾನು ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ನೀವು ಅದನ್ನು ಕಲಿತಾ ಹೋದರೆ ಭಾಳ ಫಾಸ್ಟಾಗಿ ಸ್ಪೋಕನ್ ಇಂಗ್ಲೀಷು ಕಲಿತೀರ. ನಿಮಗೆ ಸುಮಾರು ಬೇರೆ ಬೇರೆ ವಿಡಿಯೋಸ್ ಎಲ್ಲ ಸಿಗ್ಬೋದು ಆನ್ಲೈನಲ್ಲಿ. ಯೂಟ್ಯೂಬಲ್ಲಿ ಹೋದರೆ ಸುಮಾರು ಬೇರೆ ಬೇರೆ ಎಲ್ಲ ನಿಮಗೆ ವಿಡಿಯೋಸ್ ಸಿಗ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಹಲವಾರು ಜನರು ಯೂಟ್ಯೂಬಲ್ಲಿ ವಿವಿಧ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಇಂಗ್ಲೀಷ್ ಕಲೀರಿ ಅಂತ. ಆದರೆ ನಾನು ನನ್ನ ಕೆಲವು ವರ್ಷದ ಆ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಹೇಳೋ ಒಂದು ರೀತಿಯಲ್ಲಿ ನೀವು ಇಂಗ್ಲೀಷ್ ಕಲಿತಾ ಹೋದರೆ ನಿಮಗೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಬಂದೇ ಬರುತ್ತೆ. ಚೆನ್ನಾಗಿ ಮಾತಾಡ್ತೀರ ಇಂಗ್ಲೀಷು, ಆ ರೀತಿ ಕಲಿತೀರ. ನಾನು ಹೇಳೋ ಒಂದು ಟಾಪಿಕ್ಸನ್ನು ನೀವು ಅಭ್ಯಾಸ ಮಾಡಿ. ಅದಕ್ಕೆ ಇಷ್ಟು ಅಂತ ನಿಮಗೆ ಟೈಮಿಂಗ್ಸ್ ಕೊಡ್ತೀನಿ. ಆ ಟೈಮಿಂಗ್ಸಲ್ಲಿ ಅದನ್ನು ನೀವು ಪ್ರಾಕ್ಟಿಕಲಿ ಕಲಿಬೇಕು. ಅದೇ ಇಂಪಾರ್ಟೆಂಟ್ ಇಲ್ಲಿ ಸ್ಪೋಕನ್ ಇಂಗ್ಲೀಷಲ್ಲಿ. ಇಲ್ಲಿ ನಾರ್ಮಲ್ ಬರೆಯೋ ಇಂಗ್ಲೀಷ್ಗಿಂತ ಸ್ಪೋಕನ್ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ, ನೀವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರಬೇಕು. ನೀವು ಅದನ್ನು ಅಪ್ಲೈ ಮಾಡಬೇಕು. ನಾನು ಒಂದು ವಾರದಾಗ ಕಲೀರಿ ಅಂತ ಹೇಳಿದರೆ ಒಂದು ವಾರದಾಗ ಕಲಿಬೋದು. ಆಮೇಲೆ 10 ದಿವಸದಲ್ಲಿ 15 ದಿವಸದಲ್ಲಿ ಅಂದರೆ ಅಷ್ಟು ದಿವಸದಲ್ಲಿ ನೀವು ಅದನ್ನು ಕಲಿತು ಬಿಡಬೇಕು. ಆಗ ನಿಮಗೆ ಈಸಿ ಆಗುತ್ತೆ ಎಲ್ಲ ಕಲಿತಾ ಹೋಗೋದು. ನೀವು ಅದ್ರ ಬದಲಾಗಿ ಸ್ಪೋಕನ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟಿಗೆ ಹೋಗ್ತೀರಾ ಅನ್ಬೋದು. ಅಲ್ಲಿ ಹೋದರೆ ನಿಮಗೆ 6,000 7,000 ಎಲ್ಲ ದುಡ್ಡು ಕೇಳ್ತಾರೆ. ಆಮೇಲೆ ನಿಮಗೆ ಹೆವಿ ಸಿಲೆಬಸ್ ಕೊಡ್ತಾರೆ. ಈಗಿನ ಕಾಲದಲ್ಲಿ ಏನಾಗಿದೆ, ಈಗಿನ ಕಾಲದಲ್ಲಿ ಎಲ್ಲೇ ಯಾವುದೇ ಸ್ಕೂಲ್ ಆಗಲಿ, ಕಾಲೇಜಲ್ಲಾಗಲಿ, ಅಥವಾ ಬೇರೆ ಏನೋ ಒಂದು ಬೇರೆ ಪ್ರೊಫೆಷ್ನಲ್ ಕೋರ್ಸ್ಗಳಲ್ಲಾಗಲಿ ಸಿಕ್ಕಾಪಟ್ಟೆ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ಗಳನ್ನೆಲ್ಲ ಓದ್ತಾ ಸ್ಪೋಕನ್ ಇಂಗ್ಲೀಷ್ ಸಿಲೆಬಸ್ ಓದಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ? ಸೊ ಅದಕ್ಕೆ ನಾನು ಮಾಡ್ತಾ ಇರೋ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ನಿಮ್ಮ ಸಿಲೆಬಸ್ ಅತ್ಯಂತ ಹೆಚ್ಚಿನ ಸಿಲೆಬಸ್ ಏನಿರೋದಿಲ್ಲ. ಸ್ವಲ್ಪವಾಗಿ ಹಂತವಾಗಿ ನಾವು ಕಲಿತಾ ಹೋಗೋಣ ಹೇಗಿದೆ ಅಂತೇಳಿ. ನೀವು ಇದನ್ನು ಫಾಲೋ ಮಾಡಿ ಅಷ್ಟೇ, ರಿಲೀಜಿಯಸ್ ಆಗಿ ಫಾಲೋ ಮಾಡಿ. ನೀವು 1 ತಿಂಗಳು ಅಥವಾ 2 ತಿಂಗಳ ಒಳಗೇನೆ ಕಲ್ತ್ಕೊಳ್ಬೋದು ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷ್ ಅಂದರೆ ನಿರರ್ಗಳವಾಗಿ ಫ್ಲೂಯೆಂಟಾಗಿ ಮಾತಾಡುವಂಥ ಇಂಗ್ಲೀಷ್. ಜೊತೆಗೆ ನಿಮಗೆ ಪ್ರೊನೌನ್ಸಿಯೇಷನ್ ಬೇಕು ಅಂದರೆ ಪ್ರೊನೌನ್ಸಿಯೇಷನ್ನು ಕಲಿಸ್ಕೊಡ್ತೀನಿ ನಾನು. ಹೆಂಗೆ ಪ್ರೊನೌನ್ಸ್ ಮಾಡಬೇಕು ವರ್ಡ್ಸನ್ನು ಅಂತೇಳಿ. ಸೊ ಅದು ನಿಮಗೆ ನಿಮ್ಮ ಇಂಗ್ಲೀಷಿಗೆ ಒಂದು ಸ್ಟೈಲನ್ನು ಆ್ಯಡ್ ಮಾಡುತ್ತೆ. ಈಗ ನೀವು ನೋಡಿರ್ಬೋದು, ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಎಲ್ಲಿ ಯೂಟ್ಯೂಬ್ ನೋಡ್ತಾ ಇರುವಾಗ ನಾವು ನಡುವೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಅವರೆಲ್ಲ ಹೆಂಗೆ ಇಂಗ್ಲೀಷ್ ಮಾತಾಡ್ತಾ ಹೋಗ್ತಾರೆ, ದಾರಿಲಿ ಹೋಗ್ತಾ ಇರ್ತಾರೆ ಅಥವಾ ಒಂದು ಬಿಲ್ಡಿಂಗ್ಸ್ ಮುಂದೆ ಹೋಗ್ತಾ ಇರ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಎಷ್ಟು ಸ್ಟೈಲಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅವರು. ಸೊ ಆ ರೀತಿಯೆಲ್ಲ ನೀವು ನಿಮ್ಮನ್ನು ಮಾರ್ಪಡಿಸ್ಬೋದು. ಆದರೆ ಒಂದೇ ಒಂದು ವಿಷಯ ಅಂದರೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ನನ್ನ ಉದ್ದೇಶ ಇಷ್ಟೇ, ನನಗೆ ಫಾಲೋ ಮಾಡೋ ಜನಗಳಲ್ಲಿ ಎಲ್ಲರೂ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತೇಳಿ. ಓಕೆ, ನಾನು ಕಲಿಸೋ ರೀತಿ ಬೇರೆ ಥರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಅದನ್ನೇ ಫಾಲೋ ಮಾಡಿಬಿಟ್ಟು ನೀವು ಕಲಿತ್ರೆ ನೀವೆಲ್ಲ ಚೆನ್ನಾಗಿ ಇಂಗ್ಲೀಷು ಮಾತಾಡೋದನ್ನು ಆದಷ್ಟು ಬೇಗ ಕಲಿತೀರ. ಇಂಗ್ಲೀಷ್ ಮಾತಾಡೋದು ನಮಗೆ 3 ತಿಂಗಳು ಬೇಕಾ, 6 ತಿಂಗಳು ಬೇಕಾ, 1 ವರ್ಷ ಬೇಕಾ ಅಂತ ನಿಮಗೆ ಪ್ರಶ್ನೆ ಬಂದರೆ, ಅದಕ್ಕೆ ಅಷ್ಟೊಂದು ದಿವಸಗಳು ಅಥವಾ ಅಷ್ಟೊಂದು ಸಮಯ ಬೇಕಾಗಿಲ್ಲ. ನಿಮಗೆ ಜಸ್ಟ್ 2 ತಿಂಗಳಲ್ಲೂ ಕಲಿಬೋದು ಮ್ಯಾಕ್ಸಿಮಮ್, ರಿಲೀಜಿಯಸ್ ಆಗಿ ಫಾಲೋ ಮಾಡಿದರೆ. ಆ ಒಂದು ರೀತಿಯಲ್ಲಿ ನೀವು ನಾನು ಹೇಳಿದ್ದ ವಿಷಯಗಳನ್ನು ಪ್ರಾಕ್ಟೀಸ್ ಮಾಡಿದರೆ, ನೀವುಗಳು ಜಸ್ಟ್ ನಾನು ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಇಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಇರೋರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಿಮಗೆಲ್ಲರಿಗೂ, ನಮ್ಮ ವಿದ್ಯಾರ್ಥಿಗಳಿಗೂ, ಮತ್ತು ಬೇರೆ ಇನ್ನೂ ಯಾರ್ಯಾರಿದ್ದಾರೋ ಜನಗಳು ಎಲ್ಲರಿಗೂ ಇಂಗ್ಲೀಷ್ ಮಾತಾಡಬೇಕು ಅಂತ, ಯಾರು ಕಲಿಬೇಕು ಅಂತ ಇಷ್ಟಪಡ್ತಾರೋ ಎಲ್ರಿಗೂ ಇದು ಹೆಲ್ಪ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ನನ್ನ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ.
ಸೊ ಇವತ್ತು ಬರೀ ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ, ನನ್ನ ವಿಚಾರವಾಗಿ ಅಥವಾ ನಮ್ಮ ಕ್ಲಾಸಿನ ವಿಚಾರವಾಗಿ. ಇದನ್ನು ಅಟ್ English_Sir_Harish ಇದನ್ನು ನೀವು ಟೈಪ್ ಮಾಡಿದರೆ ನಂದು ಚಾನಲ್ದು ಡೀಟೇಲ್ಸು ಬರುತ್ತೆ ನಿಮಗೆ ನಿಮ್ಮ ಇದರಲ್ಲಿ ಮೊಬೈಲಲ್ಲಿ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ. ನನ್ನ ವೀಡಿಯೋಸ್ಗಳೆಲ್ಲ ಒಂದು 10-15 ನಿಮಿಷ ಬರ್ಬೋದು ಒಂದು ವಿಡಿಯೋ, ಆದರೆ ಡೈಲಿ ನೀವು ಹಾಫ್ ಆನ್ ಅವರ್ ಪ್ರಾಕ್ಟೀಸಿಗೆ ತೆಗೆದಿಟ್ರೆ, ಬರೀ ಹಾಫ್ ಆನ್ ಅವರ್ ಪ್ರಾಕ್ಟೀಸಿಗೆ ತೆಗೆದಿಟ್ರೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕುತ್ತೆ. ಸೊ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಾಳೆಯಿಂದ ಈ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇ ಟಾಪಿಕ್ಕು ಅದು ಟೆನ್ಸಸ್ಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸನ್ನು. ನೀವು ಅದನ್ನು ನೋಡಿಕೊಂಡು ಅಕಾರ್ಡಿಂಗ್ಲಿ ನಾನು ಹೆಂಗೆ ಹೇಳ್ತೀನೋ ಹಾಗೆ ಕಲಿತಾ ಹೋಗಿ. ಮತ್ತೇನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಅದನ್ನು ಕಾಮೆಂಟ್ಸಲ್ಲಿ ಹಾಕಿ. ಮತ್ತು ಏನಾದರೂ ನಿಮಗೆ ವಿಚಾರಗಳನ್ನು ತಿಳ್ಕೋಬೇಕು ಅಥವಾ ಹೇಳಬೇಕು ಅನಿಸಿದ್ರೆ ಅದನ್ನು ಕಾಮೆಂಟ್ಸಲ್ಲಿ ಹಾಕಿ. ನಿಮ್ಮನ್ನೆಲ್ಲ ನಾನು ನಿಮ್ಮ ಕಾಮೆಂಟ್ಸನ್ನು, ನಿಮ್ಮ ಒಂದು ಫಾಲೋ-ಅಪ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಅಂದರೆ ನೀವು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನಾನು ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ. ಸದ್ಯಕ್ಕೆ ಇಷ್ಟಿರಲಿ. ನಾಳೆಯಿಂದ ನಾವು ಕ್ಲಾಸನ್ನು ಶುರು ಮಾಡೋಣ. ಧನ್ಯವಾದ. ಥ್ಯಾಂಕ್ ಯು.